ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಅಂದರೆ, ಒಂದು 20,000 to 30,000 ಸ್ಯಾಲ್ರಿ ತೊಗೊತಾರಲ್ಲ, ಅವರು ಯಾವ್ಯಾವ ಟೈಪ್ ಆಫ್ ಸೇವಿಂಗ್ ಆಪರ್ಚುನಿಟೀಸ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮಗೆ ಒಂದು 20,000 to 30,000 ಸ್ಯಾಲ್ರಿ ಬರ್ತಿದೆ ಅಂತ ಅಂದರೆ, ಅದರಲ್ಲೂ 2025 ಟೈಮ್ನಲ್ಲಿ ಆ ಸ್ಯಾಲ್ರಿ ಬಂದುಬಿಟ್ಟು ತುಂಬಾ ಕಡಿಮೆ ಅಂತಲೇ ಹೇಳ್ತಾ ಹೋಗ್ಬೋದು. ಅದರಲ್ಲಿ ಕಂಪ್ಲೀಟಾಗಿ ಫ್ಯಾಮಿಲಿನೂ ಮ್ಯಾನೇಜ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ನೂ ಮಾಡ್ತೀವಿ, ಸೇವಿಂಗ್ಸ್ನೂ ಮಾಡ್ತೀವಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಸೊ ಈ ಆ್ಯಕ್ಟಿವ್ ಇನ್ಕಮ್ನ ನಾವು ಹೇಗಾದರೂ ಮಾಡಿ ಜಾಸ್ತಿ ಮಾಡಲೇಬೇಕಾಗುತ್ತೆ. ಈ ಆಕ್ಟಿವ್ ಇನ್ಕಮ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಅಂತ ಅಂದರೆ, ನಾವು ತುಂಬ ಟೈಮ್ ಕೊಟ್ಟು ಡೇನಲ್ಲಿ ಕಂಪ್ಲೀಟಾಗಿ ನಾವು ಎಫರ್ಟ್ ಆಗಿ ದುಡಿತೀವಲ್ಲ, ಅದನ್ನು ಆ್ಯಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಬಟ್ ನಮಗೆ ಜಾಸ್ತಿ ಎಫರ್ಟ್ ಹಾಕ್ತಲೇ ನಾವು ಯಾರೋ ಒಬ್ಬರು ಎಂಪ್ಲಾಯಿನ ಇಟ್ಕೊಂಡು ರನ್ ಮಾಡಿ ಅದರಿಂದ ದುಡ್ಡನ್ನ ಗೇನ್ ಮಾಡಿದ್ರೆ ಅದನ್ನು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತಾ ಹೋಗ್ತೀವಿ. ಈ ಆ್ಯಕ್ಟಿವ್ ಇನ್ಕಮ್ನ ಹೇಗಾದರೂ ಮಾಡಿ ಜಾಸ್ತಿ ಮಾಡೋದು ಯಾವ ಥರ ಅನ್ನೋದನ್ನು ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವು ಯಾವ್ಯಾವ ಟೈಪ್ ಆಫ್ ಸೇವಿಂಗ್ ಆಪರ್ಚುನಿಟೀಸ್ನ ಕನ್ಸಿಡರ್ ಮಾಡ್ಬೋದು. ಒಂದು 5,000 ರೂಪೀಸ್ ನಾವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೇ ಸಾಕು, ಫ್ಯೂಚರ್ನಲ್ಲಿ ಒಂದು ಜಾಸ್ತಿ ದುಡ್ಡನ್ನೇ ನಾವು ಮಾಡ್ತಾ ಹೋಗ್ಬೋದು, ಲ್ಯಾಕ್ಸ್ ಆಫ್ ರುಪೀಸ್ನ ಸೇವ್ ಮಾಡ್ತಾ ಹೋಗ್ಬೋದು. ಆ ಥರದ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ನಮಗೆ ಬೆಸ್ಟಾಗಿ ಯಾವ್ಯಾವ ಇರ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಜನರಲ್ ಆಗಿ ಒಂದು 3 ಸ್ಟೆಪ್ಸ್ನ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಹಂಗಂತಂದರೆ ಬೇಸಿಕ್ಕಾಗಿ ಯಾವುದೇ ಒಬ್ಬ ಎಂಪ್ಲಾಯಿ ಆಗಿರಲಿ, ಯಾರೇ ಒಬ್ಬ ಬ್ರೆಡ್ ವಿನ್ನರ್ ಆಗಿರಲಿ ಫ್ಯಾಮಿಲಿನಲ್ಲಿ, ಆ ಒಂದು 3 ಸ್ಟೆಪ್ನ ತಗೊಳ್ಳೇ ಬೇಕಾಗುತ್ತೆ. ತೊಗೊಂಡ್ರೆ ಒಂದು 90% ಆಫ್ ದ ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗೋಗುತ್ತೆ. ಅದಾದಮೇಲೆ ನಾವು ಯಾವ್ಯಾವ ಥರ ಸೇವಿಂಗ್ ಆಪರ್ಚುನಿಟೀಸ್ ಇದ್ದಾವೆ, ನಾವು ಯಾವ ಥರ ಆ್ಯಕ್ಟಿವ್ ಇನ್ಕಮ್ನ ಜಾಸ್ತಿ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ಜನರಲ್ ಸ್ಟೆಪ್ಸ್ ಆಗಿರ್ತಕ್ಕಂಥ ಈ 3 ಸ್ಟೆಪ್ಸ್ ಏನು ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದೇನು ಅಂತ ಅಂದರೆ ಹೆಲ್ತ್ ಇನ್ಶೂರೆನ್ಸ್. ನೀವು ಎಷ್ಟೇ ಸ್ಯಾಲ್ರಿನ ತೊಗೊಳ್ತಾ ಇರಿ, 70,000, 80,000, 1,00,000 ಸ್ಯಾಲ್ರಿ ತೊಗೊಂಡ್ರೂ ಪರವಾಗಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ನಿಮ್ಮ ಫ್ಯಾಮಿಲಿಗೇನೇ ಆಗಿರಲಿ, ನಿಮಗೇನೇ ಆಗಿರಲಿ, ಏನಾದರೂ ನಿಮಗಾದರೆ, ಯಾವುದಾದ್ರೂ ಆಕ್ಸಿಡೆಂಟಲಾಗಿ ಏನಾದರೂ ಆದರೆ, ಆಪ್ರೇಷನ್ಸ್ ಬಂದರೆ, ಅಂಥ ಟೈಮ್ನಲ್ಲಿ ಬಂದುಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ನಮ್ಮನ್ನು ಕಾಪಾಡುತ್ತೆ ಅಂತ ನಮಗೊಂದು ನಂಬಿಕೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮಂಗೆ ಏನಾದರೂ ಹುಷಾರಿಲ್ದಂಗೆ ಆದರೆ, ಅಂಥ ಟೈಮ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ, ಸೇವಿಂಗ್ಸ್ ಮಾಡಿರ್ತಕ್ಕಂಥ ಕಂಪ್ಲೀಟ್ ದುಡ್ಡನ್ನ ತೊಗೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ನಲ್ಲಿ ನಾವು ಹಾಕೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಂಡ್ರೆ ಅವ್ರು ನೋಡ್ಕೊತಾರೆ. ನಾವು ಒಂದು 15,000 to 20,000 ಇಯರ್ಲಿ ನಾವು ಕಟ್ಟಿದ್ರೇ ಸಾಕು, ನಮ್ಮ ಕಂಪ್ಲೀಟ್ ಫ್ಯಾಮಿಲಿಗೆ 5 lakh to 10 lakh ತನಕ ನಾವು ಇನ್ಶೂರೆನ್ಸ್ ಕವರೇಜ್ನ ತೊಗೊಳ್ತಾ ಹೋಗ್ಬೋದು. ಏನಾದರೂ ಆದರೆ ಕಂಪ್ಲೀಟ್ ಹಾಸ್ಪಿಟಲ್ ಬಿಲ್ನೆಲ್ಲ ಈ ಹೆಲ್ತ್ ಇನ್ಶೂರೆನ್ಸ್ನವರೇನೇ ನೋಡ್ಕೊಳ್ತಾ ಹೋಗ್ತಾರೆ. ಸೊ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಆದರೆ ನಾನು ನೋಡ್ಕೊತೀನಿ ಅಂತ ಅವರು ನಮಗೆ ಅಶ್ಯೂರೆನ್ಸ್ ಕೊಡೋದ್ರಿಂದ ನಾವು ಕಂಪ್ಲೀಟಾಗಿ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಮೊದಲನೇದು ಬಂದುಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ನ ಕಂಪಲ್ಸರಿನೇ ತೊಗೊಳ್ಳಿ. ಎರಡನೇದೇನು ಅಂತ ಅಂದರೆ, ನೀವು ಬ್ರೆಡ್ ವಿನ್ನರ್ ಆಗಿದ್ರೆ, ಹಂಗಂತಂದರೆ ನೀವೇನೇ ನಿಮ್ಮ ಫ್ಯಾಮಿಲಿಗೆ ಒಂದು ವರ್ಕ್ ಮಾಡಿ ಅಮೌಂಟ್ನ ಪ್ರೊವೈಡ್ ಮಾಡೋರಾಗಿದ್ದರೆ, ನೀವು ಕಂಪಲ್ಸರಿ ಒಂದು ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಳಿ. ಟರ್ಮ್ ಇನ್ಶೂರೆನ್ಸ್ ಹಂಗಂತಂದರೆ, ಈಗ ನಮಗೇನಾದ್ರೂ ವರ್ಕ್ ಮಾಡೋ ಟೈಮ್ನಲ್ಲೇ ನಮಗೇನಾದರೂ ಆಯಿತು ಅಂತ ಅಂದ್ಕೊಳ್ಳಿ, ಅಂಥ ಟೈಮ್ನಲ್ಲಿ ಏನಾದರೂ ಅಂತ ಅಂದರೆ, ನಾವೇನಾದ್ರೂ ಆಕ್ಸಿಡೆಂಟಲ್ ಆಗಿ ಡೆತ್ ಆಗಿಬಿಟ್ರೆ, ಅಂಥ ಟೈಮ್ನಲ್ಲಿ ಈ ಟರ್ಮ್ ಇನ್ಶೂರೆನ್ಸ್ ಕಂಪನಿನವ್ರು ಇರ್ತಾರಲ್ಲ, ಅವ್ರು ಬಂದುಬಿಟ್ಟು ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಅಮೌಂಟ್ ಅಂತ ನಾವು ತೊಗೊಂಡಿರ್ತೀವಿ, ಆ ಅಮೌಂಟ್ನ ನಮ್ಮ ಫ್ಯಾಮಿಲಿ ಕೊಡ್ತಾ ಹೋಗ್ತಾರೆ. ಆ ಅಮೌಂಟ್ನ ಇಟ್ಕೊಂಡು ನಮ್ಮ ಫ್ಯಾಮಿಲಿ ರನ್ ಆಗ್ತಾ ಹೋಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಅಂದರೆ, 1 crore ರೂಪೀಸ್ಗೆ ನಾವು ಒಂದು ಟರ್ಮ್ ಇನ್ಶೂರೆನ್ಸ್ನ ನಾವು ತೊಗೊಂಡು ಅಂತ ಅಂದ್ಕೊಳ್ಳಿ. ಅಂಥ ಟೈಮ್ನಲ್ಲಿ ನಾವು ಮಂತ್ಲಿ ಒಂದಿಷ್ಟು ಅಮೌಂಟ್ ಅಂತ ಕಟ್ಟೋ ಥರ ಇರುತ್ತೆ. ಅಂದರೆ ಒಂದು 5 to 6 lakh ತನಕ ಕಟ್ಟಿಸ್ಕೊತಾರೆ. ಒಂದು 15 years 10 years ನಾವು ಟೈಮ್ ಪೀರಿಯಡ್ ಹಾಕ್ತಾ ಹೋಗ್ಬೋದು. ಮಂತ್ಲಿ 2,000 3,000 ಈ ಥರ ಕಟ್ತಾ ಹೋದ್ರೇ ಸಾಕಾಗುತ್ತೆ. ಟರ್ಮ್ ಇನ್ಶೂರೆನ್ಸ್ ನಾವು ಒಂದು 10 yearsನಲ್ಲಿ ಕಟ್ ಮುಗಿಸ್ಬಿಟ್ರೆ, ನಾವು ಒಂದು ಏಜ್ ಲಿಮಿಟ್ನ ಇಡ್ತಾ ಹೋಗ್ಬೋದು, ಒಂದು 60 years 70 years ತನಕ. ಅಷ್ಟರೊಳಗಡೆ ನಮಗೇನಾದರೂ ಆದರೆ, ಅಂಥ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿಗೆ ಕಂಪ್ಲೀಟ್ ದುಡ್ಡನ್ನ ಕೊಡ್ತಾ ಹೋಗ್ತಾರೆ. ಅಂಥ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಈಸಿಯಾಗಿ ರನ್ ಆಗ್ತಾ ಹೋಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಮಕ್ಕಳು ಯಾರಾದರೂ ಇದ್ದಾರೆ ಅಂತ ಅಂದರೆ, ಅವರು ಒಂದು ಚಿಕ್ಕ ಮಕ್ಕಳು ಇರುವಾಗ ಈ ಬ್ರೆಡ್ ವಿನ್ನರ್ನೇ ಆಕ್ಸಿಡೆಂಟಲಾಗಿ ಡೆತ್ ಆಗಿಬಿಟ್ರೆ ಫ್ಯಾಮಿಲಿ ತುಂಬ ಸ್ಟ್ರಗಲ್ ಮಾಡಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಒಂದು ಟರ್ಮ್ ಇನ್ಶೂರೆನ್ಸನ್ನು ಕನ್ಸಿಡರ್ ಮಾಡಿ, ತುಂಬಾ ಇದು ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಮೂರನೇದೇನು ಅಂತ ಅಂದರೆ, ನೀವು ಯಾವುದೇ ರೀತಿಯಾಗಿ ಡೆಪ್ಟ್ ಇಲ್ದಲೇ ಇರೋ ಥರ ನೋಡ್ಕೊಳ್ಳಿ. ಹಂಗಂತಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಆ ಸೇವಿಂಗ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಸ್ವಲ್ಪ ದುಡ್ಡು ಬರ್ತಾ ಇರುತ್ತೆ. ಆ ಸೇವಿಂಗ್ಸಿಂದ ಒಂದು ಇಂಡೆಕ್ಸ್ ಫಂಡಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದರೆ, ನಿಮಗೆ ಒಂದು ಇಯರ್ಲಿ ಒಂದು 2,000 to 3,000 ಬರ್ತಾ ಇರುತ್ತೆ ಬಡ್ಡಿ. ಅದನ್ನು ತೊಗೊಂಡೋಗ್ಬಿಟ್ಟು ಇಂಟ್ರೆಸ್ಟ್ ಕಟ್ಟೋ ಥರ ಆಗಬಾರ್ದಲ್ವಾ. ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಸಾಲ ಇಲ್ಲದಲೇ ಇರೋ ಥರ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿನಲ್ಲಿ. ಹಂಗಂತಂದರೆ ನೀವು ಅದು ಮೇ ಬಿ ಬೈಕ್ ಲೋನ್ ಆಗಿರ್ಬೋದು, ಅಥವಾ ಕಾರ್ ಲೋನ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಮನೆ ಕಟ್ಟೋಕ್ಕೆ ಹೋಮ್ ಲೋನ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ರಿಲೇಟಿವ್ಸ್ ಹತ್ರ ನೀವು ದುಡ್ಡು ಇಸ್ಕೊಂಡಿರ್ಬೋದು. ಅದೇನಾದರೂ ಅಮೌಂಟ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ತೀರ್ಸೋಕ್ಕೆ ಟ್ರೈ ಮಾಡಿ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನೀವು ಮನೆಗೆ ಊಟ ಮಾತ್ರ ಮಾಡಿಕೊಂಡು ನಿಮಗೆ ಮಿಕ್ಕಿದ ದುಡ್ಡೆಲ್ಲ ಬಂದುಬಿಟ್ಟು ಈ ಸಾಲನ ತೀರಿಸ್ತಕ್ಕಂಥದ್ದು ತುಂಬಾ ಒಂದು ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಇವಾಗ ಒಂದು ಸ್ಟೋರಿ ಹೇಳೋದಾದರೆ, 0
ನೆಗೆಟಿವ್, ಪಾಸಿಟಿವ್ ಈ 3 ಸಿನಾರಿಯೋಸ್ನ ತಗೊಳ್ಳಿ. ನಾವು ನೆಗೆಟಿವ್ನಲ್ಲಿ ಇದ್ದೀವಿ ಅಂತಂದರೆ ಝೀರೋಗೆ ಬರಲೇಬೇಕಾಗುತ್ತೆ. ಅದಾದಮೇಲೆ ನಾವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಈಗ ನೆಗೆಟಿವ್ ಅಂತಂದರೆ ಆಲ್ರೆಡಿ ನಾವು ಸಾಲದಲ್ಲಿದ್ದೀವಿ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಹೇಗಾದರೂ ಮಾಡಿ ಝೀರೋಗೆ ಬರೋಕ್ಕೆ ಟ್ರೈ ಮಾಡಿ, ಝೀರೋಯಿಂದ ಪಾಸಿಟಿವ್ ಹೋಗೋಕ್ಕೆ ಆಮೇಲೆ ಟ್ರೈ ಮಾಡ್ತಾ ಹೋಗಿ, ಓಕೆನಾ. ಸೊ ಕಂಪ್ಲೀಟಾಗಿ ಸಾಲ ಇಲ್ದಲೇ ಇರೋ ಥರ ನೋಡ್ಕೊಳ್ಳಿ. ಸಾಲ ಇದ್ರೂ ಕೂಡ ತುಂಬ ಅಮೌಂಟ್ ಅದಕ್ಕೇ ಅಲೋಕೇಟ್ ಆಗೋ ಥರ ಇರಬಾರ್ದು. ಒಂದು 50% ಆಫ್ ದ ಅಮೌಂಟ್ ನಿಮ್ಮ ಸ್ಯಾಲ್ರಿನಲ್ಲಿ ಸಾಲನೇ ಕಟ್ಟೋ ಥರ ಇದೆ ಅಂತ ಅಂದರೆ ಅಂಥ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದನ್ನು ಬಿಟ್ಬಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡ್ಬಿಟ್ಟು ನೀವು ಆರಾಮಾಗಿ ಈ ಸಾಲಗಳನ್ನೆಲ್ಲ ಕಂಪ್ಲೀಟಾಗಿ ತೀರಿಸ್ಕೊಂಡು ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಒಳಗಡೆ ಬರ್ತಾ ಹೋಗಿ. ಇದು ಬಂದು 3ನೇ ವಿಷಯ. 4ನೇ ವಿಷಯ ಏನು ಅಂತ ಅಂದರೆ ನೀವು ಯಾವುದಾದ್ರೂ ಒಂದು ಸ್ಕಿಲ್ನ ಲರ್ನ್ ಮಾಡೋಕ್ಕೆ ಹೇಗಾದರೂ ಮಾಡಿ ಮಂತ್ಲಿ ನೀವು ಸ್ವಲ್ಪ ದುಡ್ಡನ್ನ ಎತ್ತಿಡಿ. ಹಾಗಂತಂದರೆ ಏನಾದರೂ ಒಂದು ಕಲಿಯೋಕ್ಕೆ ಅಂತಲೇ ಸ್ವಲ್ಪ ದುಡ್ಡನ್ನ ಎತ್ತಿಡಿ. ಈಗ ಯುಡೇಮಿನಲ್ಲೆಲ್ಲ ಕೋರ್ಸಸ್ ಎಲ್ಲ ಬರ್ತಾವಲ್ಲ, ನೀವು ಮೇ ಬಿ ಟೆಕ್ನಿಕಲಾಗಿ ವರ್ಕ್ನೇ ಮಾಡ್ತಾ ಇರ್ಬೋದು ಅಥವಾ ನಾನ್ ಟೆಕ್ನಿಕಲ್ ವರ್ಕೇ ಮಾಡ್ತಾ ಇರ್ಬೋದು. ನೀವು ಏನಾರ ವರ್ಕ್ ಮಾಡ್ತಾ ಇರಿ ಅದಕ್ಕೆ ರಿಲೇಟೆಡ್ ಆಗಿ ಫ್ಯೂಚರ್ನಲ್ಲಿ ಗ್ರೋ ಆಗೋ ಥರ ಏನಾದರೂ ಒಂದು ಸ್ಕಿಲ್ನ ಲರ್ನ್ ಮಾಡ್ಕೊಳ್ಳೋ ಥರ ಎವ್ರಿ ಮಂತ್ ಯಾವುದೋ ಒಂದು ಕೋರ್ಸ್ನ ಪರ್ಚೇಸ್ ಮಾಡಿ ಲರ್ನ್ ಮಾಡ್ತಾ ಇರಿ. ದಟ್ ವಿಲ್ ಹೆಲ್ಪ್ಸ್ ಯು ಅ ಲಾಟ್. ಯಾಕಂತಂದರೆ ನೀವು ಕರಿಯರ್ನಲ್ಲಿ ಹೇಗಾದರೂ ಮಾಡಿ ಗ್ರೋ ಆಗಲೇಬೇಕಲ್ವಾ, ಅದಕ್ಕೋಸ್ಕರ ನೀವು ಸ್ವಲ್ಪ ಆದರೂ ಮನಿನ ಅಲೋಕೇಟ್ ಮಾಡಿ ಎವ್ರಿ ಮಂತ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಕಲಿತಾ ಇರಿ ಸ್ಕಿಲ್ಸ್ನ, ಓಕೆನಾ. ನಾನು ಕೂಡ ಏನು ಮಾಡ್ತೀನಿ ಅಂತಂದರೆ ಮಂತ್ಲಿ ಒಂದು 1000 to 2000 ರುಪೀಸ್ನ ಎತ್ತಿಟ್ಬಿಟ್ಟು ಯಾವುದೋ ಒಂದು ಯುಡೆಮಿ ಕೋರ್ಸ್ನ ತೊಗೊತೀನಿ. ಹೌ ಟು ಸೆಟಪ್ ಎ ಬಿಸ್ನೆಸ್, ಹೌ ಟು ಶೂಟ್ ಎ ವೀಡಿಯೋಸ್, ಈ ಥರ ನನಗೆ ಏನೇನೆಲ್ಲ ಅನಿಸುತ್ತೋ, ಏನೆಲ್ಲ ಕಲಿಬೇಕು ಅಂತ ಅನಿಸುತ್ತೋ, ಹೌ ಟು ಕಮ್ಯುನಿಕೇಟ್ ವೆಲ್, ಹೌ ಟು ಲರ್ನ್ ಇಂಗ್ಲೀಷ್, ಅಂದರೆ ಇಂಗ್ಲೀಷ್ ಫ್ಲೂಯೆಂಟಾಗಿ ಯಾವ ಥರ ಮಾತಾಡೋದು, ಇದನ್ನೆಲ್ಲ ಬಂದುಬಿಟ್ಟು ನಾನು ಕೋರ್ಸ್ನ ತೊಗೊಂಡು ಕಲಿತಾ ಇರ್ತೀನಿ. ಸೊ ಈ ಥರ ನಿಮಗೆ ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗೋ ಥರ, ಕರಿಯರ್ನಲ್ಲಿ ಗ್ರೋ ಆಗೋ ಥರ ಹೇಗಾದರೂ ಮಾಡಿ ನೀವು ಕೋರ್ಸ್ಗಳನ್ನ ತಗೊಳ್ಳಿ. ಅದರಿಂದಾಗಿ ನೀವು ಆ್ಯಕ್ಟಿವ್ ಇನ್ಕಮ್ನ ರೈಸ್ ಮಾಡ್ತಾ ಹೋಗ್ಬೋದು. ಹಂಗಂತಂದರೆ ನಿಮಗೆ ಯಾವುದೋ ಒಂದು ಸ್ಕಿಲ್ ಇಲ್ಲ, ಅದನ್ನು ಇಂಪ್ರೂವೈಸ್ ಮಾಡಿ ಅದರಿಂದಾಗಿ ಆ್ಯಕ್ಟಿವ್ ಇನ್ಕಮ್ನ ಜಾಸ್ತಿ ಮಾಡ್ಬೋದು. ಇವಾಗ ಹೇಗಿದ್ರೂ 20,000-30,000 ಸ್ಯಾಲ್ರಿ ಅಲ್ವಾ ನಮಗೆ. ಸೊ ಹೇಗಾದರೂ ಮಾಡಿ ಅದನ್ನು ರೈಸ್ ಮಾಡಬೇಕು ಅಂತಂದರೆ ಈ ಥರ ಸ್ಕಿಲ್ನ ನಾವು ಲರ್ನ್ ಮಾಡಲೇಬೇಕಾಗುತ್ತೆ. ಸೊ ಸ್ಕಿಲ್ನ ಲರ್ನ್ ಮಾಡೋ ಕಡೆ ತುಂಬ ಫೋಕಸ್ ಮಾಡ್ತಾ ಹೋಗಿ. ಇಷ್ಟೆಲ್ಲ ಬೇಸಿಕ್ ಸೆಟಪ್ ಎಲ್ಲ ಮುಗ್ದಾದ್ಮೇಲೆ ನೀವು ಏನು ಮಾಡ್ಬೋದು ಅಂತ ಅಂದರೆ ಆ್ಯಕ್ಚುಯಲ್ ಇನ್ವೆಸ್ಟ್ಮೆಂಟ್ ಕಡೆ ಬರ್ತಾ ಹೋಗ್ಬೋದು. ನೀವು ಬರ್ತಿರೋ ಸ್ಯಾಲ್ರಿನಲ್ಲಿ ನಾನು ತುಂಬ ಹೇಳ್ತಾ ಇಲ್ಲ, ಹೇಗಾದರೂ ಮಾಡಿ ಒಂದು 5,000 ರುಪೀಸ್ನ ಸೇವ್ ಮಾಡೋಕ್ಕಾಗುತ್ತಾ ಅಂತ ನೋಡಿ. ಯಾಕಂತಂದರೆ ಸಾಲಗಳೆಲ್ಲ ಕಡಿಮೆ ಆಗಿದೆ ನಮ್ಮ ಪ್ರಕಾರ. ಹೆಲ್ತ್ ಇನ್ಶೂರೆನ್ಸ್ ಇದೆ, ಟರ್ಮ್ ಇನ್ಶೂರೆನ್ಸ್ ಇದೆ. ಸೊ ಹೇಗಾದರೂ ಮಾಡಿ ನೀವು ಒಂದು 5,000 ರುಪೀಸ್ ಆದರೂ ಸೇವ್ ಮಾಡೋಕ್ಕೆ ಟ್ರೈ ಮಾಡಿ. ಈ 5,000 ರುಪೀಸ್ನಲ್ಲಿ ನಾನು ಒಂದು 3 ಕ್ಯಾಟಗರಿ ಮಾಡ್ತಾ ಹೋಗಿದ್ದೀನಿ. ಮೊದಲನೇದೇನು ಅಂತ ಅಂದರೆ ನೀವು PPF ಅಂತ ಹೇಳ್ತಾರೆ, ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಸ್ ಅಂತ ಹೇಳ್ತಾರೆ. ಇದು ಒಂದು ಗೌರ್ಮೆಂಟ್ ಸ್ಕೀಮ್ ಅಂತಲೇ ಹೇಳ್ತಾ ಹೋಗ್ಬೋದು. PPFಗೆ 7.1% ಅಷ್ಟು ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ, ಇಯರ್ಲಿ ಇಂಟ್ರೆಸ್ಟು. ನೀವು PPFಗೆ ಬಂದುಬಿಟ್ಟು ಇಯರ್ಲಿ ಒನ್ಸ್ ಪೇ ಮಾಡೋ ಥರ ಇರುತ್ತೆ, ಇಯರ್ಲಿ ಒನ್ಸ್ ಬಲ್ಕಾಗಿ ನೀವು ಪೇ ಮಾಡೋ ಥರ ಇರುತ್ತೆ, ಓಕೆನಾ. ನೀವು ಇಯರ್ಲಿ ಒನ್ಸ್ ಒಂದು 37,500 ರುಪೀಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಯಾಕೆ 37,000 ಹೇಳ್ತಿದ್ದೀನಿ ಅಂತಂದರೆ, ನೀವು ತೊಗೊಳ್ಳೋದೇ ಸ್ಯಾಲ್ರಿ 30,000 ಅಂತಂದರೆ ನಾನು ಹೇಗೆ 37,000ನ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನೀವು ಕ್ವಶನ್ನ ಕೇಳ್ಬೋದು. 37,000 ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಅಂದರೆ ಅದರ ಮಧ್ಯದಲ್ಲಿ ನೀವು RDನ ಮಾಡ್ತಾ ಹೋಗಿ. RD ಅಂತಕ್ಕಂಥ ರಿಕರಿಂಗ್ ಡೆಪಾಸಿಟ್ ಅಂತ ಹೇಳ್ತಾರೆ. ಈ ರಿಕರಿಂಗ್ ಡೆಪಾಸಿಟ್ ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತ ಅಂದರೆ ನಾನು ಲಿಂಕ್ನ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲೇ ಆಗಲಿ ಮೇಲ್ಗಡೆನೇ ಆಗಲಿ ಕೊಡ್ತೀನಿ. ಅದನ್ನು ಚೆಕ್ ಮಾಡಿ ನೋಡಿ. ಕಂಪ್ಲೀಟಾಗಿ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ RDನಲ್ಲಿ ಬಂದುಬಿಟ್ಟು ಕೆನರಾ ಬ್ಯಾಂಕ್ನಲ್ಲಿ 7.5% ತನಕ ನಿಮಗೆ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡ್ತಾರೆ. ಅದು ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗ್ತಾ ಹೋಗುತ್ತೆ. ಅಂದರೆ ಮಂತ್ಲಿ ನೀವು ಇಷ್ಟು ಅಂತ ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಒಂದು 3 ಮಂತ್ಸ್ ಕ್ವಾರ್ಟರ್ಲಿ ಮಂತ್ಸ್ ಅವರು ಇಂಟ್ರೆಸ್ಟ್ನ ಪೇ ಮಾಡ್ತಾ ಹೋಗ್ತಾರೆ, ಓಕೆನಾ. ಸೊ ನೀವು RDನ ಒಂದು 3,000 ರುಪೀಸ್ RDನ ಮಾಡ್ತಾ ಹೋಗಿ, ಓಕೆನಾ. ಎವ್ರಿ ಮಂತ್ 3,000 ಮಾಡ್ತಾ ಹೋದರೆ 12 ಮಂತ್ಸಿಗೆ ಬಂದುಬಿಟ್ಟು ಎಷ್ಟಾಯಿತು ಅಂತ ಅಂದರೆ 36,000 ಆಯ್ತಲ್ವಾ. ಈ 36,000ಗೆ RDನಲ್ಲಿ ಎಷ್ಟು ನಿಮಗೆ ಇಂಟ್ರೆಸ್ಟ್ನ ಕೊಡ್ತಾರೆ ಅಂತ ಅಂದರೆ 1,500 ರುಪೀಸ್ ನಿಮಗೆ ಇಂಟ್ರೆಸ್ಟೇ ಬರ್ತಾ ಹೋಗುತ್ತೆ. 7.5% ಅಂತ ಕನ್ಸಿಡರ್ ಮಾಡಿದ್ರೆ ಒಂದು 1,500 ಬರ್ತಾ ಹೋಗುತ್ತೆ. ಟೋಟಲ್ ಎಷ್ಟಾಯಿತು? 37,500 ರುಪೀಸ್ ಆಯ್ತಲ್ವಾ. ಈ 37,500 ರುಪೀಸ್ನ ನೀವು ಇಯರ್ಲಿ ಒನ್ಸ್ PPF ಮಾಡ್ತಾ ಹೋಗಿ. PPFನಲ್ಲಿ ನೀವು ಇಯರ್ಲಿ ಒನ್ಸ್ ಹಾಕ್ತಾ ಹೋದರೆ, ಯಾಕೆ ನಾನು ಕಂಪ್ಲೀಟಾಗಿ ನೀವು RDನಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಯಾಕೆ RDನಲ್ಲಿ ಕಂಟಿನ್ಯೂ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ನೀವು RDನಲ್ಲಿ ವಿತ್ಡ್ರಾ ಮಾಡ್ತಕ್ಕಂಥ ಆಪ್ಷನ್ ಕೊಡ್ತಾ ಹೋಗ್ತಾರೆ. ನೀವು ಇಷ್ಟು ಅಂತ ಟೈಮ್ ಪೀರಿಯಡ್ ಸೆಟ್ ಮಾಡಿಬಿಟ್ಟು ವಿತ್ಡ್ರಾ ಮಾಡ್ಕೋಬೋದು. ಬಟ್ PPFನಲ್ಲಿ ಒಂದು 15 ಇಯರ್ಸ್ ಬಂದು ಲಾಕಿನ್ ಪೀರಿಯಡ್ ಅಂತ ಇರುತ್ತೆ. ಅಷ್ಟರಲ್ಲಿ ಬಂದುಬಿಟ್ಟು 7 ಇಯರ್ ನೀವು ಕಂಪ್ಲೀಟಾಗಿ ವಿತ್ಡ್ರಾನೇ ಮಾಡೋಕ್ಕಾಗಲ್ಲ. ಅದಾದಮೇಲೆ ಪಾರ್ಷಿಯಲ್ ವಿತ್ಡ್ರಾನ ಮಾಡ್ತಾ ಹೋಗ್ಬೋದು, ಓಕೆನಾ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಒಂದು ಕ್ವಶನ್ನ ಹಾಕ್ತಾ ಹೋಗಿ ಕಮೆಂಟ್ ಬಾಕ್ಸ್ನಲ್ಲಿ. ಇನ್ ಕೇಸ್ ಏನಾದರೂ ಪೀಪಲ್ ತುಂಬ ಜನ ಇಂಟ್ರೆಸ್ಟೆಡ್ ಆಗಿದ್ದರೆ PPF ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಇಯರ್ಲಿ ಒನ್ಸ್ ನೀವು ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ, ಅದಕ್ಕೆ 7.1% ನಿಮಗೆ ಇಂಟ್ರೆಸ್ಟ್ನ ಪೇ ಮಾಡ್ತಾ ಹೋಗ್ತಾರೆ. 15% ಲಾಕಿನ್ ಪೀರಿಯಡ್ ಆದಮೇಲೆ ನೀವು ಅದನ್ನು ವಿತ್ಡ್ರಾ ಮಾಡ್ತಾ ಹೋಗ್ಬೋದು. ಈ ಥರ ನೀವು 37,500 ರುಪೀಸ್ನ ನೀವು ಇಯರ್ಲಿ PPFಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಅಂದರೆ, ಕಂಪ್ಲೀಟಾಗಿ ಮುಗಿಯುವಾಗ
ಆಲ್ಮೋಸ್ಟ್ 10 ಲ್ಯಾಕ್ ಮೇಲೆ ನಿಮಗೆ ಸೇವಿಂಗ್ಸ್ ಆಗಿರುತ್ತೆ. ಓಕೆನಾ, 10 ಲ್ಯಾಕ್ಸು ಅದು ಬಂದುಬಿಟ್ಟು ನೀವು ಪೇ ಮಾಡಿರೋದು ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಸೇರಿ 10 ಲ್ಯಾಕ್ಸ್ ಮೇಲೆ ನಿಮಗೆ ಸೇರಿರುತ್ತೆ. ಅದಾದಮೇಲೆ ಇನ್ನು 2000 ರುಪೀಸ್ ಮಿಕ್ಕಿದೆಯಲ್ಲ ನಮ್ಮ ಹತ್ರ, 5000 ರುಪೀಸ್ ಇನ್ವೆಸ್ಟ್ಮೆಂಟ್ನಲ್ಲಿ 3000 ರುಪೀಸ್ ನೀವು ಇದಕ್ಕೆ ಹಾಕಿದ್ರಿ PPFಗೆ, ಇನ್ನು 2000 ರುಪೀಸ್ ನಿಮ್ಮ ಹತ್ರ ಇದೆ. ಆ 2000ನ ಏನು ಮಾಡಿ ಅಂತ ಅಂದರೆ ಅದರಲ್ಲಿ 500 ರುಪೀಸ್ನ ನಾನು ಹೇಳ್ದಂಗೆ ಯಾವುದಾದ್ರೂ ಒಂದು ಕೋರ್ಸ್ನ ತೊಗೊಳ್ಳಿ, ಯುಡೆಮಿನಲ್ಲಿ ತೊಗೊಂಡು ಕಮ್ಯುನಿಕೇಷನ್ ಬಗ್ಗೆನೋ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಸ್ಕಿಲ್ನ ಲರ್ನ್ ಮಾಡೋಕ್ಕೆ ನೀವು ಸ್ಪೆಂಡ್ ಮಾಡ್ತಾ ಹೋಗಿ. ಇನ್ನು 1500 ರುಪೀಸ್ನ ಯಾವುದಾದ್ರೂ ಒಂದು ಸೇಫ್ ಆಗಿರ್ತಕ್ಕಂಥ ಒಂದು ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂಡೆಕ್ಸ್ ಫಂಡ್ನಲ್ಲಿ 1500 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ 15 ಇಯರ್ಸ್ನಲ್ಲಿ ನಿಮ್ಗೆ ಎಷ್ಟಾಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ 7.5 ಲ್ಯಾಕ್ಸ್ ಆಗಿರುತ್ತೆ. ಬೋತ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ನ ಸೇರಿ ಅಷ್ಟಾಗಿರುತ್ತೆ. ನಾನು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಅಂದರೆ ವೆಬ್ಸೈಟ್ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಹೋಗ್ತಿದ್ದೀನಿ. ಒಂದು ಬೇಸಿಗಾಗಿ ನೀವು ನೋಡಿದ್ರೇ 18 ಲ್ಯಾಕ್ ಅಷ್ಟು ನಿಮಗೆ ಅಮೌಂಟ್ ಸೇರಿಬಿಡುತ್ತೆ. ಜಸ್ಟ್ 5000 ರುಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 18 ಲ್ಯಾಕ್ಸ್ ರುಪೀಸ್ನ ಒಂದು 15 ಇಯರ್ಸಲ್ಲಿ ನೀವು ಸೇವ್ ಮಾಡ್ತಾ ಹೋಗ್ಬೋದು. ಅದೇನೇ ನೀವು ಒಂದು 15 ಇಯರ್ಸ್ ಫುಲ್ ನಿಮಗೆ 30,000 ಸ್ಯಾಲ್ರಿ ಬರಲ್ಲ ಅಲ್ವಾ, 20,000 to 30,000 ಸ್ಯಾಲ್ರಿನಲ್ಲಿ ನೀವು ಫಿಕ್ಸ್ ಆಗಿರಲ್ಲ. ಹೇಗಿದ್ರೂ ವರ್ಷ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಈ ಇಯರ್ ನಿಮ್ಗೆ 30,000 ಇದೆ ಅಂತಂದರೆ ಮುಂದಿನ ವರ್ಷ 40,000 ಆಗುತ್ತೆ, 50,000, 60,000 ಈ ಥರ ಆಗ್ತಾ ಹೋಗುತ್ತೆ. ಇದಕ್ಕೆ ತಕ್ಕಂಗೆ ನೀವು 5,000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಒಂದು 6,000, 7,000 ಈ ಥರ ನೀವು ರೈಸ್ ಮಾಡ್ತಾ ಹೋದರೆ ಆರಾಮಾಗಿ ನೀವು ಆಲ್ಮೋಸ್ಟ್ ಒಂದು 30 ಲ್ಯಾಕ್ಸ್, 35 ಲ್ಯಾಕ್ಸ್, ಒಂದು 40 ಲ್ಯಾಕ್ಸ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದ್ರ ಬೇಸಿಸ್ ಮೇಲೆ ತುಂಬ ದುಡ್ಡನ್ನ ನೀವು ಸೇವ್ ಮಾಡ್ತಾ ಹೋಗ್ಬೋದು. ಓಕೆನಾ, ಸೊ ಕಮ್ಮಿ ಸ್ಯಾಲ್ರಿ ಬರ್ತಿದೆ ಅಂತ ವರಿ ಮಾಡ್ಕೋಬೇಡಿ. ಇದರಲ್ಲೂ ಕೂಡ ಯಾವ ಥರ ಒಂದು ಬುದ್ಧಿನ ಉಪಯೋಗಿಸಿ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದನ್ನು ಥಿಂಕ್ ಮಾಡ್ತಾ ಹೋಗಿ. ಮೇಯ್ನ್ ಥಿಂಗ್ ಏನು ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಳಿ. ಆವಾಗಲೇ ಒಂದು 90% ಆಫ್ ದ ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗೋಗುತ್ತೆ. ಏನಾದರೂ ಹೆಲ್ತ್ ಇಶ್ಯೂಸ್ ಬಂದರೆ ಹೆಲ್ತ್ ಇನ್ಶೂರೆನ್ಸ್ ಅವ್ನು ನೋಡ್ಕೊತಾನೆ. ಇನ್ ಕೇಸ್ ನಾನೇನೇ ಸತ್ತೋಗ್ಬಿಟ್ರೆ ನನಗೆ ಫ್ಯಾಮಿಲಿಗೆ ಪ್ರೊವೈಡ್ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸ್ ಅವನಿದ್ದಾನೆ, ನಾಮಿನಿನ ಆ್ಯಡ್ ಮಾಡಿಬಿಟ್ಟಿರ್ತೀನಿ, ಅವ್ರಿಗೆ ಬಂದು ದುಡ್ಡು ಸೇರುತ್ತೆ, ನಮ್ಮ ಫ್ಯಾಮಿಲಿ ಹೇಗೋ ಸರ್ವೈವ್ ಆಗುತ್ತೆ ಅನ್ನೋ ಮೈಂಡ್ ಸೆಟಲ್ಲಿ ಇರ್ತೀರ. ಇನ್ನು ಮಿಕ್ಕಿದ ಅಮೌಂಟು ಸಾಲನೆಲ್ಲ ತೀರಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ತಾ ಹೋಗಿ. ಓಕೆನಾ, ಈ ಪ್ಲಾನ್ ಏನಾದ್ರು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇವಾಗಲೇ ಈ ವಿಡಿಯೋಗೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಮಾಡಿ ಕೇಳಿ, ನನಗೂ ಗೊತ್ತಿದ್ದರೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ನಾನು ವೀಡಿಯೋ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ನನ್ನ ಜೊತೆ ಮಾತಾಡಬೇಕು ಅನ್ನೋಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಹೋಗಿ. ನಾನು ಕಂಪ್ಲೀಟಾಗಿ ಓದಿ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಹೊಸ ಚಾನಲ್ ಆಗಿರೋದ್ರಿಂದ, ಹೊಸ ಚಾನಲ್ಲೇನಲ್ಲ, ನನ್ನ ಚಾನಲ್ಗೆ ತುಂಬ ಜನ ವ್ಯೂಸ್ ಇಲ್ಲ, ತುಂಬ ಜನಕ್ಕೆ ರೀಚ್ ಆಗ್ತಾಯಿಲ್ಲ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ, ಯಾರಿಗೆ ಉಪಯೋಗ ಇರುತ್ತೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.